ಮೊಟ್ಟೆ ಸಾರು ಮಾಡಲಿಕ್ಕೆ ಚಟ್ಪಟ್ ಅಂತ ಆಗ್ತದೆ ಮೊಟ್ಟೆ ಸಾರು. ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ತಗೊಂಡದ್ದು, ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡದ್ದು, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಟೊಮೆಟೊ, ಒಂದು ಮೆಣಸು, ಮತ್ತು 3 ಮೊಟ್ಟೆ ಇಟ್ಕೊಂಡಿದ್ದೇನೆ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಬ್ರೌನ್ ಆಗಲಿ ಬೆಳ್ಳುಳ್ಳಿ. ಕಂದು ಬಣ್ಣಕ್ಕೆ ಬಂದಾದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಅಲ್ಲೇ ಸ್ವಲ್ಪ ಒಂಥರ ಲೈಟ್ ಪಿಂಕ್ ಆಗಿ ಬರ್ತದಲ್ವ, ಆವಾಗ ಒಗ್ಗರಣೆ ಸೊಪ್ಪು ಹಾಕಬೇಕು. ಒಗ್ಗರಣೆ ಸೊಪ್ಪು ಹಾಕಿದ ಮೇಲೆ ಅದಕ್ಕೇ ಒಟ್ಟಿಗೆ ಶುಂಠಿ ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡ ಮೆಣಸು ಹಾಕಬೇಕು. ಹಾಕಿದ ಮೇಲೆ ಒಳ್ಳೆ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು. ಆಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊ ಒಳ್ಳೆ ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಆದಮೇಲೆ ಅದಕ್ಕೆ ನಾವು ರುಬ್ಬಿಟ್ಟಂಥ ಮಸಾಲೆ ಹಾಕಬೇಕು. ರುಬ್ಬಿದ್ದಕ್ಕೆ ಮಸಾಲೆಗೆ ಎಂತ ಹಾಕಿದ್ದೇವೆ ಗೊತ್ತುಂಟ? ಸ್ವಲ್ಪ ತೆಂಗಿನ ತುರಿ, ಅರ್ಧ ಆನಿಯನ್ ಫ್ರೈ ಏನು ಮಾಡಲಿಕ್ಕಿಲ್ಲ ಇದರಲ್ಲಿ. ಆನಿಯನು ಸ್ವಲ್ಪ 8 ಒಣಮೆಣಸು, ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 3 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಳಿ ಹಾಕಿ ಒಳ್ಳೆ ನುಣ್ಣಗೆ ಗ್ರೈಂಡ್ ಮಾಡಬೇಕು. ನುಣ್ಣಗೆ ಗ್ರೈಂಡ್ ಮಾಡಿದ ಮೇಲೆ ಅದನ್ನು ಈಗ ಸೇರಿಸಬೇಕು. ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ದಪ್ಪ ಸೇರಿಸಿ ಇದು ಮಾಡಿ ತೆಳ್ಳಗೆ ಮಾಡಿ. ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು, ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಉಪ್ಪು ಹಾಕಬೇಕು. ಆಮೇಲೆ ಒಳ್ಳೆ ಇದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕಿ 2-3 ಮೊಟ್ಟೆ ಹೊಡೆದು ಹಾಕಿದರೆ ಆಯಿತು. ಆಮೇಲೆ ಸ್ವಲ್ಪ ಇದರಲ್ಲಿ ಸ್ಪೂನಲ್ಲಿ ಅದರಲ್ಲಿ ಸ್ವಲ್ಪ ತಿರುಗಿಸಿದ್ರೆ ಆಯಿತು. ಆವಾಗ ನಮ್ಮ ಮನೇಲಿ ಏನಿರಲ್ಲ ಅಲ್ವಾ, ಆ ಟೈಮಲ್ಲಿ ಇಂಥ ಅಡುಗೆ ಮಾಡಲಿಕ್ಕೆ ಒಳ್ಳೆ ಆಗುತ್ತೆ, ರುಚಿನೂ ಇರುತ್ತೆ. ಏನಿಲ್ಲ, ಖಾಲಿ ಸಾರು ತಿನ್ನಬೇಕಂದ್ರೆ ಆಗಲ್ಲ. ಈಗ ನಮ್ಮ ಮಕ್ಕಳು ಸಹ ಕೇಳಲ್ಲ, ಅದು ನಮಗೂ ಒಳ್ಳೆ ಆಗಲ್ಲ, ಬಾಯಿಗೆ ಸ್ವಲ್ಪ ರುಚಿನೂ ಸಿಗುತ್ತಲ್ವ. ಅದಕ್ಕೋಸ್ಕರ ಈ ರೀತಿ ಮಾಡೋದು. ಟೇಸ್ಟು ಒಳ್ಳೆ ಆಗುತ್ತೆ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ. ಮತ್ತೆ ಒಂದು ನಾನು ಮರ್ತೋದೆ, ಏನು ಗೊತ್ತಾ? ಅರಿಶಿನ ಹುಡಿ ಹಾಕಿದ್ದೇನೆ ಕಡಿಬೇಕಾದ್ರೆ. ಓಕೆನಾ? ಅಷ್ಟೆಲ್ಲ ಆದಮೇಲೆ ಒಳ್ಳೆ ಕುದಿ ಬರಬೇಕು. ಕುದಿ ಬಂದು ಆಮೇಲೆ ಸ್ಟವ್ ಆಫ್ ಮಾಡಿ ಹಾಕಿದರೆ ಆಯಿತು. ಎಷ್ಟು ರುಚಿಯಾಗುತ್ತೆ ಗೊತ್ತಾ? ಈ ಅನ್ನದ ಜೊತೆ, ಈ ಚಪಾತಿ ಜೊತೆ, ಏನಿಲ್ಲದಾಗ ಮನೇಲಿ 2 ಮೊಟ್ಟೆ ಇದೆ, ಬೇರೆ ಏನು ತರಕಾರಿ ಇಲ್ಲ, ಹೀಗೆ ಮಾಡಿಕೊಂಡ್ರೆ ಒಳ್ಳೆ ಆಗುತ್ತೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಅರ್ಜೆಂಟ್ ಸಾರು ಮಾಡಿ ಕೊಡಬೇಕಾಗುತ್ತೆ, ಏನಿರಲ್ಲ ಅಷ್ಟು ಬೆಳಗ್ಗೆ. ಈ ಕಡ್ದು ಹೀಗೆ ಮಾಡಿದರೆ ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ಆಗುತ್ತೆ. ಥ್ಯಾಂಕ್ ಯು. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮೊಟ್ಟೆ ಸಾರು ಮಾಡಲಿಕ್ಕೆ ಚಟ್ಪಟ್ ಅಂತ ಆಗ್ತದೆ ಮೊಟ್ಟೆ ಸಾರು. ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ತಗೊಂಡದ್ದು, ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡದ್ದು, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಟೊಮೆಟೊ, ಒಂದು ಮೆಣಸು, ಮತ್ತು 3 ಮೊಟ್ಟೆ ಇಟ್ಕೊಂಡಿದ್ದೇನೆ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ
ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಬ್ರೌನ್ ಆಗಲಿ ಬೆಳ್ಳುಳ್ಳಿ. ಕಂದು ಬಣ್ಣಕ್ಕೆ ಬಂದಾದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಅಲ್ಲೇ